ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಸ್ಟೂಡೆಂಟ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಏನು ಗೊತ್ತಾ? ಸ್ಟೂಡೆಂಟ್ಸ್ ಆರ್ ನಾಟ್ ಲೇಜಿ, ದೇ ಆರ್ ಮೆಂಟಲಿ ಎಕ್ಸಾಸ್ಟೆಡ್. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಕ್ಕಂಥದ್ದು ಸ್ಟೂಡೆಂಟ್ಸ್ ಆರ್ ಲೇಜಿ ಅಂತ. ನಾನು ಒಪ್ಪೋದಿಲ್ಲ. ಸ್ಟೂಡೆಂಟ್ಸ್ ಆರ್ ನಾಟ್ ಲೇಜಿ, ದೇ ಆರ್ ಮೆಂಟಲಿ ಎಕ್ಸಾಸ್ಟೆಡ್. ಅದನ್ನು ಕನ್ನಡದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ವಿದ್ಯಾರ್ಥಿಗಳು ಸೋಮಾರಿಗಳಲ್ಲ, ಆದರೆ ಅವರು ಮಾನಸಿಕವಾಗಿ ದಣದು ಬಿಟ್ಟಿದ್ದಾರೆ. ಕಾರಣ ಕೂಡ ಇದೆ. ನಾವು ಮಾನಸಿಕವಾಗಿ ಅಂತ ಹೇಳಿದಾಗ ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ದೈಹಿಕವಾಗಿ ಅನ್ನೋದು ಸುಲಭವಾಗಿ ಕಾಣುತ್ತೆ, ಮಾನಸಿಕವಾಗಿ ಕಾಣೋದಿಲ್ವಲ್ಲ. ಆದ್ರೆ ನಿಜವಾಗ್ಲೂ ಪರಿಹಾರ ಹೇಗೆ? ಹೌದು, 100% ಸರಿ. ಸೋಮಾರಿತನ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ, ಇದು ಆಂತರಿಕವಾಗಿ ಬರ್ತಕ್ಕಂಥದ್ದು, ಹೊರಗಡೆಯಿಂದ ಬರ್ತಕ್ಕಂಥದ್ದು ಮಾತ್ರ ನಮಗೆ ಕಾಣುತ್ತೆ. ಕಾರಣ ಏನು? ನೀವು ಶಾಲಾ ಕಾಲೇಜುಗಳಲ್ಲೇ ಆಗಿರ್ಬೋದು, 3 ಗಂಟೆ ನಿರಂತರ ಲೆಕ್ಚರ್ಸ್ಗಳನ್ನ ಅಟೆಂಡ್ ಮಾಡಿರ್ತೀರಾ, ಅಸೈನ್ಮೆಂಟ್ಗಳನ್ನ ರಾತ್ರಿ ಎಲ್ಲ ಬರೆದಿರ್ತೀರಾ, ರಾತ್ರಿ ಪೂರ ಓದಿರ್ತೀರಾ, ಬರೆದಿರ್ತೀರಾ. ಆದರೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಎಲ್ಲೋ ಒಂದು ಹಂತದಲ್ಲಿ ಮೆದುಳು ಸ್ಟ್ರಕ್ ಆಗುತ್ತೆ. ಈ ಕಾರಣದಿಂದ ನೀವು ಎಕ್ಸಾಸ್ಟ್ ಆಗಿರ್ಬೋದು. ಆದರೆ ನಾನು ಹೇಳೋದು, ದಯವಿಟ್ಟು ಇದಕ್ಕೆ ಪರಿಹಾರ ಏನು? ನೀವು ಮುಂದುವರಿಲೇಬೇಕು. ನಿಲ್ಬೇಡಿ. ಎಕ್ಸಾಸ್ಟ್ ಆಗಿದ ತಕ್ಷಣನೇ ಬೇಜಾರು ಪಟ್ಕೊಂಡು ಸೋಮಾರಿತನ ಮಾಡಿಬಿಟ್ರೆ ಮುಂದಕ್ಕೆ ಹೋಗಲ್ಲ. ಹಾಗಾಗಿ ಸೋಮಾರಿತನವನ್ನ ಬಿಟ್ಟು ಹೊರಗಡೆ ಬನ್ನಿ. ಪಕ್ಕ ನೀವು ಮುಂದಕ್ಕೆ ಹೋಗ್ತೀರಾ, ಸ್ಟ್ರಕ್ ಆಗಲ್ಲ, ಗೆಲ್ತೀರಾ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮಾನಸಿಕವಾಗಿ ಗಟ್ಟಿಯಾಗಿ.